ಆಗುತ್ತೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಎಲ್ಲರೂ ಕೂಡ ಕ್ರಿಕೆಟ್ ಅನ್ನ ನೋಡ್ತಾ ಇರ್ತೀವಿ. ಮತ್ತೆ ಖೋಖೋಲಿ ಎಲ್ಲರೂ ಗೊತ್ತಿರೋ ವಿಚಾರ, ಕ್ರಿಕೆಟ್ ತುಂಬಾ ಪಾಪ್ಯುಲರ್ ಆಗಿರುವಂತ ಎಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಬಟ್ ವರ್ಲ್ಡ್ ಕಪ್ ಅಂತ ಗೆದ್ದಿದ ತಕ್ಷಣ ಎಲ್ಲರೂ ಕೂಡ ಫೀಲ್ ಆಗ್ತೀವಿ. ಆ ಫ್ಲಾಗ್ ಅನ್ನು ಇಟ್ಕೊಳ್ಳುವಂಥದ್ದು, ಚೀರಾಟ, ಪ್ಲೇಯರ್ಸ್ ಸೆಲೆಬ್ರೇಷನ್ ಹೇಗಿತ್ತು ಒಳಗಡೆ ಮೇಲೆ? ಸಖತ್ ಸೆಲೆಬ್ರೇಷನ್ ಇತ್ತು ಸರ್. ಒಬ್ಬೊಬ್ರು ಒಂದೊಂದ್ ತರ ಸೆಲೆಬ್ರೇಷನ್ ಮಾಡ್ತಿದ್ರು, ಒಂದಿಬ್ರು ಯಾರೋ ಮೇಲೆ ಎತ್ಕೊಂಡು ಕುಣಿತಾ ಇದ್ರು. ನಾನು ಈ ಸೈಡ್ ಕ್ರೌಡ್ ಕರಿತಿದ್ದಾರೆ, ನಮ್ಮ ಊರಿಂದೆಲ್ಲ ಬಂದಿದ್ರು, ನಮ್ಮ ಅಣ್ಣ ಎಲ್ಲ ಇದ್ರು ಅಲ್ಲಿ. ಅವರು ಈ ಸೈಡ್ ಕ್ಯಾಮ್ರಾ ಕರಿತಿದ್ದಾರೆ, ಅಲ್ಲಿ ನಮ್ಮ ಸರ್ಗಳು ಜಸ್ಟ್ ಈಗ ಕ್ರೌಡ್ ಹತ್ರ ಹೋಗ್ಬೇಡಿ, ಇನ್ನು ನಿಮ್ಗೆ ಇನ್ನೂ ಪ್ರೈಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನಾವ್ ಯಾರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ, ನಾವು ಕ್ರೌಡ್ ಹತ್ರನೂ ನಿಂತ್ಕೋಬೇಕು. ಯಾಕಂದ್ರೆ ಅವರು ಅಷ್ಟು ಮ್ಯಾಚ್ ನೋಡಕ್ ಅಲ್ಲಿಂದ ಬಂದಿದ್ದಾರೆ, ಅವ್ರಿಗೂ ನಾವು ಕ್ಯಾಮ್ರಾಗ ಫೋಟೋ ಕೊಡಬೇಕಿತ್ತು. ಯಾರು ನಾವು ಕಂಟ್ರೋಲಲ್ಲೇ ಇರಲಿಲ್ಲ. ಅಂದ್ರೆ ನಾವು ಒಂದು 10-15 ನಿಮಿಷ ನಮ್ಗೆ ಏನ್ ಮಾತಾಡ್ತಿದೀವಿ, ನಾವೇನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೇ ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ನಾವು. ಅಯ್ಯೋ ಸಖತ್ ಹೈ ಲೆವೆಲ್ ಇತ್ತು. ನಮ್ಗೆ ಏನಂದ್ರೆ ಏನ್ ಅಲ್ಲಿ ಆಗ್ತಿದೆ ಆ ಸಂದರ್ಭದಲ್ಲಿ ಗೊತ್ತಿಲ್ಲ. ಬರೀ ನಾವು ಓಡಾಡ್ಬೇಕು ಗ್ರೌಂಡ್ ತುಂಬಾ, ಬರೀ ಅದೇನೆ ಒಬ್ರಿಗೊಬ್ರು ತಪ್ಕೊಳ್ಳೋದು, ಒಬ್ರಿಗೊಬ್ರು ವಿಶ್ ಮಾಡೋದು. ನಮ್ಮ ಫುಲ್ಲು ಅದೊಂದು 10-15 ಮಿನಿಟ್ಸ್ ಬರೀ ವಿಷಯ, ಪ್ರತಿಯೊಬ್ರು ಹಗ್ ಮಾಡಿ ಒಂದು 1 ಮಿನಿಟ್ಸ್ ನಾವು ಮಾತಾಡ್ಕೊಂಡು ಕಿವಿಲಿ ಕೊನೆಗೂ ನಾವು ಸಾಧಿಸಿದ್ವಿ. ಸೊ ಈ ತರ ಮಾತಾಡ್ಕೊಂಡು ಖುಷಿಯಾಗಿ ಇರ್ತಿದ್ವಿ. ಸೊ ಅದು ಬಹಳನೇ ಆ ಸಂದರ್ಭ ನನ್ಗಿಂಗ್ಲೂ ನನ್ನ ಕಣ್ಮುಂದೆನೆ ಇದೆ.